ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಬಂದ ಹಸುಮತೀಂದ್ರ ತೀರ್ಥರು ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಅನೇಕ ಗ್ರಂಥಗಳ ರಚನೆ ಮಾಡಿದವರು, ಗ್ರಂಥಕಾರರು ಕೂಡ ಹೌದು. ಅಂಥವರ 300ನೇ ವರ್ಷದ ಆರಾಧನೆ ಸಾರ್ಥಕವಾಗುವ ರೀತಿಯಲ್ಲಿ ನಮ್ಮ ಸುಬುಧೇಂದ್ರ ತೀರ್ಥರು ಮಾಡಿದ್ದಾರೆ. ಅನೇಕ ವಿದ್ವಾಂಸರನ್ನು ಸೇರಿಸಿ ವಾಕ್ಯಾರ್ಥ ಗೋಷ್ಠಿಯನ್ನು ಏರ್ಪಡಿಸಿ ಉಪನ್ಯಾಸವನ್ನು ನಡೆಸಿ ಅನೇಕ ಜನ ಪೀಠಾಧಿಪತಿಗಳನ್ನು ಸೇರಿಸಿ ಮಂತ್ರಾಲಯ ಮಠದ ರಾಜವೈಭವ ಏನು ಅನ್ನುವುದನ್ನು ಉದಾಹರಣಪೂರ್ವಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಜ್ಞಾನಿಗಳ ಅನುಗ್ರಹ ಎಲ್ಲ ಸಜ್ಜನರ ಮೇಲೆ ಇರಲಿ ಅಂತೇಳಿ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಶ್ರೀರಂಗದಲ್ಲಿ ಸುಮತೇಂದ್ರ ತೀರ್ಥಶ್ರೀಪಾದಂಗಳವರ 300 ವರ್ಷದ ಅಂದರೆ ತ್ರಿಶತಮಾನೋತ್ಸವವನ್ನು ರಾಘವೇಂದ್ರ ಸ್ವಾಮಿ ಮಠಾಧೀಶರಾದಂತಹ ಶ್ರೀ ಸುಬುಧೇಂದ್ರ ತೀರ್ಥಶ್ರೀಪಾದಂಗಳವರು ವಿಶೇಷವಾಗಿ ಆದಿಯೋಚನೆ ಮಾಡಿದ್ದಾರೆ. ಇಂತಹ ಕಾರ್ಯದಲ್ಲಿ ಎಲ್ಲ ಪೀಠಾಧಿಪತಿಗಳನ್ನವರ ವರ್ತನೆಯಲ್ಲಿ ವಿಶೇಷವಾಗಿ ಜ್ಞಾನತಾರಕ್ಕೆ ಹೊರತು ಕೊಟ್ಟು ಮತ್ತು ಸುಮತೇಂದ್ರ ತೀರ್ಥಶ್ರೀಪಾದಂಗಳವರಿಂದ ರಚಿತವಾದಂಥ ಗ್ರಂಥಗಳ ಪ್ರಕಟಣೆ, ಬಹು ಉಪಯುಕ್ತವಾದಂತಹ ಒಂದು ಗ್ರಂಥಗಳನ್ನು ಅವರು ಮುದ್ರಣ ಮಾಡಿಸಿ ಎಲ್ಲರಿಗೂ ಮುಟ್ಟುವಂತೆ ಮಾಡ್ತಾಯಿದ್ರು. ದೊಡ್ಡ ಕೆಲಸ. ಇಂತಹ ಆರಾಧನೆ ಸಾರ್ಥಕವಾದದ್ದು ಅವರ ಕೃತಿಗಳು ಇತಿಹಾಸಗಳು ತಲುಪುವಂತೆ ಮಾಡಿಕೊಂಡು ನಿಜವಾದ ಆರಾಧನೆ. ಇಂತಹ ಆರಾಧನೆಯಲ್ಲಿ ಸಕ್ರಿಯವಾದ ಪಾಲ್ಗೊಳ್ಳುತ್ತಿರುವುದು ಬಹಳ ಶ್ಲಾಘನೀಯವಾದಂತಹ ಕೆಲಸ, ನಮಗೆಲ್ಲುವ ಅವಕಾಶ. ಇಂತಹ ಆರಾಧನೆ ಮುಖಾಂತರ ಈ ಒಂದು ತುಲಾಮಾಸದಲ್ಲಿ ರಂಗನಾಥ ಸನ್ನಿಧಿಯ ಕಾವೇರು ರಂಗನಾಥನ ದರ್ಶನ, ಬೇರೆ ಗುರುಗಳ ಒಂದು ದರ್ಶನ, ಅವರ ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಎಷ್ಟು ಜನ ಬಂಧುಗಳು, ವರ್ಗ, ಶ್ರೋತೃಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಿರುವಂತಹ ಆರಾಧನೆ ಬಹಳ ಉತ್ತಮವಾದ ಕೆಲಸವನ್ನು ಅಚೀವ್ ಮಾಡಿದ್ದೀವಿ ನಡೆಸಲ್ಲ ಅಂತಲೇ ಇದಕ್ಕೆ ಮತ್ತು ಕೂಡ ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಜ್ಞಾನ ಕಾರ್ಯದಲ್ಲಿ ವಿಶೇಷವಾಗಿ ತಾವೆಲ್ಲ ಸಕ್ರಿಯ ಪಾಲ್ಗೊಳ್ಳಲು ಬಹಳ ಹೆಮ್ಮೆ ಪಡುವಂಥ ವಿಷಯ. इति इमम् अंशं काशी आचार्याः प्रभृतयः केचन स्पष्टीकुर्वन्ति. तेषामयम् अभिप्रायः इत्यादि वाक्ये ते स्पष्टीकुर्वन्ति. तत्र प्राधान्येन विवादः कुत्र वर्तते? अल्पाक्षरत्वं नाम कीदृशं परिष्कर्तव्यम् इति इमम् अंशं काशी आचार्याः प्रभृतयः केचन स्पष्टीकुर्वन्ति. तेषामयम् अभिप्रायः इत्यादि वाक्ये ते स्पष्टीकुर्वन्ति. तत्र प्राधान्येन विवादः कुत्र वर्तते? अल्पाक्षरत्वं नाम कीदृशं परिष्कर्तव्यम्